ಬ್ಯಾಂಡೇಜ್ ಕಟ್ಕೊಳಕ್ಕೆ ಯಾರಿಗೂ ತಲೆ ಹಾಳಾಗಿರಲ್ಲ. ಬಟ್ ಅವ್ರಿಗೆ ಕಿತ್ತೋಗಿರೋ ಸ್ಕಿನ್ ಕಿತ್ತೋಗಿರೋದು ಡೀಪಾಗಿ ಒಂದು ಹೋಲ್ ಆಗಿದೆ, ಅದರಿಂದ ಇತ್ತು. ಒಂದು 2 days ಅವ್ರು ಬ್ಯಾಂಡೇಜ್ ಹಾಕಿ ಆಮೇಲೆ ಆಯಿಂಟ್ಮೆಂಟ್ ಹಾಕಿ ಅಂತ ಹೇಳೋಗಿದ್ದಾರೆ. ಸೊ ಅದಕ್ಕೆ ಅದು ಸ್ಕಿನ್ ಮೇಲೆ ಬ್ಯಾಂಡೇಜ್ ನಿಲ್ಲಲ್ಲ, ಕೂದಲು ಮೇಲೆ ಬ್ಯಾಂಡೇಜ್ ನಿಲ್ಲಲ್ಲ ಅಂತ ಟೇಪ್ ಇದ್ದಾರೆ. ನಾನೇ ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ, ಬ್ಯಾಂಡೇಜ್ ಹಾಕೊಳ್ಳಿ ಅಂತಂದರೆ ಅದು ಒಂದು ಆಲ್ಮೋಸ್ಟ್ ಬ್ಯಾಂಡೇಜ್ ಸ್ಟಿಕ್ಕರ್ಸ್ ನಿಲ್ಲಲ್ಲ ಕೂದಲು ಮೇಲೆ ಅನ್ನೋದಕ್ಕೆ ಬ್ಯಾಂಡೇಜ್ನ ಟೇಪ್ ಹಾಕಿದ್ದಾರೆ. ಸೊ ಯಾರು ಎಷ್ಟು ದಿನ ಅಂತ ನಾಟಕ ಮಾಡೋಕ್ಕಾಗುತ್ತೆ ಗಾಯ ಆಗಿಲ್ಲ ಅನ್ನೋಕ್ಕೆ. ಆ್ಯಕ್ಚುಲಿ ಅವರಿಗೆ 3 days ನಿದ್ದೆ ಇಲ್ದಲೇ ಆ ಇಡೀ ಪ್ರೆಷರ್ ಹಾಕಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿರೋದ್ರಿಂದ ಆ ವೆಹಿಕಲಲ್ಲೆಲ್ಲ ಸುತ್ತಾಡಿಸಿ ಜ್ವರ ಬಂದಿದೆ, ಸ್ಲೈಟಾಗಿ ಜ್ವರ. ಹೇಗೆ ಅಂತಂದರೆ ಪಬ್ಲಿಕ್ಕಲ್ಲಿ ಇರೋದ್ರಿಂದ ಪಬ್ಲಿಕ್ ಜನ ಬರ್ತಾ ಇದ್ದಾರೆ, ಅವರನ್ನು ಮಾತಾಡಿಸ್ಲೇಬೇಕು, ಅವ್ರಿಗೆ ರೆಸ್ಟ್ ತಗೊಳಕ್ಕಾಗ್ತಾ ಇಲ್ಲ. ನನಗೆ ಅನಿಸ್ತಿದೆ ನೆನ್ನೆ ಇಡೀ ದಿನ ಇವತ್ತು ಅವ್ರಿಗೆ ಒಂಥರ ಜ್ವರ ಬಂದು ಹೊಟ್ಟೆಲ್ಲ ಅಪ್ಸೆಟ್ ಆಗಿದೆ, ಫುಡ್ ಸರಿಯಾಗಿಲ್ಲ 3-4 days. ರೆಸ್ಟ್ ಮಾಡಿ ಅಂತಂದರೆ ಕಂಟಿನ್ಯೂಸ್ ಆಗಿ ಜನ ಇದ್ದಾರೆ, ಅವ್ರಿಗೆ ಹೋಗಿ ರೆಸ್ಟ್ ಮಾಡೋಕ್ಕೂ ಅವ್ರಿಗೆ ಮನಸ್ಸು ತಡೀತಾ ಇಲ್ಲ. ಸೊ ನಾನೇನು ಹೇಳ್ತೆ ಅಂತಂದರೆ ಒಂದು 2 days ಅಟ್ಲೀಸ್ಟ್ ಎಲ್ಲರೂ ಹೊರಗೆ ಹೋಗಿ ರೆಸ್ಟ್ ಮಾಡಿ ಅಂದರೆ ಅವ್ರು ರೆಡಿನೂ ಇಲ್ಲ ಅದಕ್ಕೆ. ಸೊ ಹೆಂಗೆ ನಾಟಕ ಮಾಡೋಕ್ಕಾಗುತ್ತೆ? ಸೊ ದಿನ ನಾಟಕ ಮಾಡೋರಾದರೆ ಆ ಪ್ರೊಸೀಜರಲ್ಲೇ ಇರ್ತಾರೆ ಅನಿಸುತ್ತೆ. ಹೇಳೋರಿಗೆ ಏನು ಬೇಕಾದರೂ ಹೇಳ್ಬೋದಲ್ಲ. ಈ ಭೂಮಿಗೆ ಬರೋದಾದರೂ ಹೇಗೆ ಅನ್ಸ್ಬೇಕಲ್ಲ, ಅವ್ರದ್ದೇ ಅದೊಂದು ಸಂಸ್ಕಾರ ಇದೆ ಸಿ ಟಿ ರವಿ ಅವ್ರಿಗೆ. ಕೊನೆ ಪಕ್ಷ ಯಾರಿಗಾರು ಒಬ್ಬ ರಾಜಕಾರಣಿ ಹೆಂಗಿರಬೇಕು ಅಂತಂದರೆ ನಾನು ಸಿ ಟಿ ರವಿ ನಾನು ತುಂಬ ಕಲ್ತಿದ್ದೀನಿ. ಅವರು ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ನಿಮಗೆ ಊಟ ತಿಂಡಿನೂ ಸಿಗಲ್ಲ ಸಿ ಟಿ ರವಿ ಜೊತೆ ಹೋದರೆ, ಯಾಕೆಂದರೆ ಅವ್ರು ಬರೀ ಪಕ್ಷ ಕೆಲಸ ಅಂತ ಮಾತ್ರ ನೋಡ್ತಾ ಇರ್ತಾರೆ. ಶುಗರು ಬಿ ಪಿ ಇರೋರು ದಯವಿಟ್ಟು ಅವ್ರ ಜೊತೆ ಹೋಗಬೇಡಿ ಅಂತ ನಾನೇ ತಮಾಷೆ ಮಾಡ್ತಾ ಇರ್ತೀನಿ. ಅವ್ರದ್ದೇ ಅದು ಒಂದು ಶಿಸ್ತು ಜೀವನನ ತುಂಬ ಹತ್ತಿರದಿಂದ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಏಕೆಂದರೆ ಅವ್ರ ಬೆಳಗ್ಗೆ ಅವ್ರ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿದೆ 4:15 ಯೋಗದಿಂದ ಶುರು ಆದರೆ ಬುಕ್ ಓದಿ ಮಲ್ಗೋವರೆಗೂ ಅವ್ರದ್ದು ಆ್ಯಕ್ಟಿವಿಟೀಸ್ ಇರುತ್ತೆ. ಒಂದು ದಿನ ಒಂದು ಹೊರಗಡೆ ಪಾರ್ಟಿಗೆ ಹೋಗೋದಾಗಲಿ, ಒಂದು ಫಂಕ್ಷನ್ಗೆ ಹೋಗೋದಾಗಲಿ, ಒಂದು ಹೋಟೆಲ್ಗೆ ಸುಮ್ಮನೆ ಒಂದು ಮಕ್ಳನ್ನ ಕರ್ಕೊಂಡು ಅಥವಾ ಎಂಟರ್ಟೈನ್ಮೆಂಟಿಗೆ ಹೋಗೋದಾಗಲಿ ನಮಗೆ ಅನಿಸ್ತಿರುತ್ತೆ, ನಮ್ಮನ್ನೊಂದು ಎಲ್ಲೂ ಕರ್ಕೊಂಡು ಹೋಗೋಲ್ಲ ಅನ್ನೋ ಬ್ಲೇಮ್ ನಾವು ಮಾಡ್ತಿರ್ತೀವಿ. ಅದ್ರ ಜೊತೆಗೆ ಅವ್ರದ್ದೇ ಆದ ಒಂದು ಸಂಸ್ಕಾರ ಇರಬೇಕಾದ್ರೆ ಅವ್ರು ಹಂಗೆ ಹೇಳೋದು ಅದೊಂಥರ ಅವರಿಗೆ ರೂಢಿ ಆಗಿಬಿಟ್ಟಿದೆ ಅನಿಸುತ್ತೆ. ಅವ್ರಿಗೆ ಅದೇ ಥರ ಅವ್ರ ಒರಟುತನದಲ್ಲಿ ಮಾತಾಡೋದು. ಸೊ ಈ ವಿಷಯನ ಸದನದ ಒಳಗೆ ನಡೆದಿದ್ದು ಅದನ್ನು ಯಾಕೆ ನಮ್ಮವರೆಗೂ ತೊಗೊಬಂದಿದ್ದಾರೆ ಅಂತ ನಂಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.